ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವತ್ತು ನಿಮ್ಮ ಮೇಲೆ ನನಗೆ ಎಷ್ಟು ಕಾಳಜಿ ಪ್ರೀತಿ ಇತ್ತೋ ಇವತ್ತಿಗೂ ಅದೇ ಕಾಳಜಿ ಪ್ರೀತಿ ಇದೆ. ನೀವು ಹಾಗೇನೆ. ಅವತ್ತಿಗೂ ಇವತ್ತಿಗೂ ಯಾವ ಬದಲಾವಣೆನೂ ಇಲ್ಲ ನಿಮ್ಮಲ್ಲಿ. ಅದೇ ಎಲಿಗೆಂಟ್ ಪರ್ಸನಾಲಿಟಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಮೈ ಲೈಫ್ ಪಾರ್ಟ್ನರ್. ನೀ ನನಗೆ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ಜೀವನ ಪೂರ್ತಿ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟೇನಾ? ಇನ್ನೇನು ಹೇಳಬೇಕು? ಹೇಳೋದು ಏನೂ ಇಲ್ವಾ ಹಾಗಾದ್ರೆ? ಏನು ಹೇಳಬೇಕು? ಯಾಕೆ ರಘು, ನಿಮಗೆ ಗೊತ್ತಿಲ್ವಾ ನಾಳೆ ಯಾವ ದಿನ ಹೇಳಿ? ನಾಳೆ ಬುಧವಾರ. ಓ, ಫೆಬ್ರವರಿ 14, ಪ್ರೇಮಿಗಳ ದಿನ ಆಚರಣೆ. ನಾಳೆ ಯೋಚನೆ ಇವತ್ತು ಯಾಕೆ ಯಾಕಿಲ್ಲ? ಅಖಿಲ, ಹೇಗೆ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರಘು. ಆನೆ ಬಂದೊಂದಾನೆ ಯಾವೂರಾನೆ. ಟಾಟಾ. ಬಂಗಾರಿ, ಆಟಾಡಿದ್ ಸಾಕು, ಇಳಿ ಕಂದ. ಯಾಕಾರು ಇಳಿಸ್ದೆ? ನಾನು ಇನ್ನೂ ಆಟ ಆಡ್ಬೇಕು. ಬಂಗಾರಿ, ಅಜ್ಜಿ ಬಂದಿದ್ದಾರೆ ನೋಡು, ಅವ್ರ ಹತ್ರ ಹೋಗು ಕಂದ. ಬೇಡ ಬೇಡ, ಪರವಾಗಿಲ್ಲ, ಗಣಿನೇ ಆಟಾಡ್ಸ್ಲಿ. ಸರಿ. ನೀವ ಈ ಮಾತು ಹೇಳ್ತಾ ಇರೋದು? ಹ್ಞೂ, ನಾನೇ. ಯಾಕೆ? ಅಲ್ಲ, ಎಲ್ಲಿ ಬೈತಿರೋ ಅಂತ ಅನ್ಕೊಂಡಿದ್ದೆ. ಛೆ, ಹಾಗೇನೂ ಇಲ್ಲಪ್ಪ. ಗಣಿಗೂ ಮಗು ಜೊತೆ ಇದ್ರೆ ಖುಷಿಯಿಂದ ಕಾಲ ಕಳಿಬೋದಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪರವಾಗಿಲ್ಲ, ಗಣಿನೇ ಮಗು ಜೊತೆ ಆಟ ಆಡ್ಲಿ. ನಾನು ಈಗ ತಾನೇ ಹೊರಗಿಂದ ಬಂದಿದ್ದೀನಿ. ಯಾಕೋ ಮೈಕೈ ಎಲ್ಲ ತುಂಬ ಸುಸ್ತಾಗ್ತಿದೆ, ತುಂಬ ನೋವಾಗ್ತಿದೆ. ಅದಕ್ಕೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಒಂದು ವೇಳೆ ಜನನಿ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಇಷ್ಟೊತ್ತರೆಗೂ ಮಗು ನನ್ನ ಜೊತೆಗೆ ಇತ್ತು, ಈಗ ಆಟ ಆಡಿಸ್ತಾ ಇದ್ದೀನಿ ಅಂತ ಅನ್ಬೇಕು. ಸರಿನಾ? ಸರಿ. ಈಗ ನೀನೇ ಆಟ ಆಡ್ಸು. ಏನಕ್ಕ ಇದು? ಸೂರ್ಯ ಇವತ್ತು ಯಾವ ಕಡೆ ಹುಟ್ಟಿದಾನೆ? ಪುಟಾಣಿನ ಆಟ ಆಡಿಸ್ತಿರೋದಕ್ಕೆ ಈ ಅಮ್ಮ ನಂಗೆ ಬಂದು ಬೈತಾರೆ ಅಂತ ಅನ್ಕೊಂಡ್ರೆ, ನೋಡಿದ್ರೆ ಇನ್ನೂ ಆಟ ಆಡ್ಸು ಅಂತ ಹೇಳ್ತಿದ್ದಾರೆ. ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಗಣಿ. ಈ ಫಿಟ್ಟಿಂಗ್ ಇಡೋ ರಾಣಿಗೆ ಯಾವಾಗ್ಲೂ ಇದೇ ತರ ಮೈಕೈ ನೋವು ಕೊಡಪ್ಪ ದೇವ್ರೆ. ಬಾ ಪುಟಾಣಿ, ನಾವ್ ಆಟ ಆಡೋಣ. ಹೋಗಣ್ವಾ? ಆನೆ ಬಂತೊಂದಾನೆ. ಯಾಕೆ ಇವತ್ತು ಅವ್ರು ಒಂಥರ ಇದ್ದಾರೆ? ಅಲ್ಲದೆ ಪುಟಾಣಿನ ಕೂಡ ಅವ್ರು ಸರಿಯಾಗಿ ಮಾತಾಡ್ಸಲಿಲ್ಲ. ಏನಾಗಿರ್ಬೋದು? ಏನ್ ಸುಮ್ಮನೆ ನಿಂತು ಬಿಟ್ರಿ? ಏನ್ ಮಾಡೋದು ಹೇಳ್ರಪ್ಪ ಬೇಗ. ನನಗಂತೂ ಅಖಿಲಾಗ ಉತ್ತರ ಕೊಡಕ್ಕಾಗದೆ ಸಾಕಾಯ್ತು. ಅಂಥದ್ದೇನಾಯ್ತು ಬಾಬಾ? ನಾಳೆ ಯಾವ ದಿನ, ಏನ್ ವಿಶೇಷ ಅಂತೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ನಿಮ್ಮನ್ ಬಾಯಿ ಬಿಡ್ಸೋಕೆ? ಹೌದು, ಆದ್ರೆ ನನಗೇನು ಗೊತ್ತಿಲ್ದಿರೋ ತರ ನಟಿಸ್ಬಿಟ್ಟೆ.
ಪಾಪ ಅಖಿಲ ನನಗೆ ಆನಿವರ್ಸರಿ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡ್ಲು. ಹಾಗಾದ್ರೆ ಅಲ್ಲೇ ಹೇಳೋತ್ತಾನೆ ಮಾವ. ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತಮ್ಮ, ಅದಕ್ಕೆ ಗಟ್ಟಿ ಮನಸ್ಸು ಮಾಡಿಕೊಂಡು ನಾಳೆನೇ ವಿಶ್ ಮಾಡೋಣ ಅಂತ ಸುಮ್ಮನಿದ್ಬಿಟ್ಟೆ. ಹಾಂ ಸರಿ, ಈಗ ಹೇಳ್ರಪ್ಪ, ಯಾರ್ಯಾರ ತಲೆಯಲ್ಲಿ ಏನೇನು ಐಡಿಯಾಸ್ ಓಡ್ತಾ ಇದೆ, ಎಲ್ಲಿ ಸೆಲೆಬ್ರೇಟ್ ಮಾಡೋಣ? ಭಾವ ಸಖತ್ತಾಗಿರೋ ರೆಸಾರ್ಟ್ ಅಲ್ಲಿ ಮಾಡೋಣವಾ? ಅಥವಾ ಯಾವ್ದಾದ್ರು ಪಾರ್ಟಿ ಹಾಲ್ ಬುಕ್ ಮಾಡೋಣವಾ? ಹೌದು, ಹೋಟ್ಲಲ್ಲೂ ಮಾಡ್ಬೋದಲ್ವಾ? ಹಳ್ಳಿ ಆಚರಣೆ ಮಾಡೋಣವಾ? ಅಲ್ಲಾದ್ರೆ ಅಪ್ಪವರು ಇರ್ತಾರೆ, ಚೆನ್ನಾಗಿರುತ್ತೆ. ಆಗಲ್ಲಮ್ಮ, ನಾವು ನಾಳೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಊರಿಗೆ ಹೋದರೆ ಅಖಿಲಾಗೆ ಗ್ಯಾರಂಟಿ ವಿಷಯ ಗೊತ್ತಾಗೇ ಆಗುತ್ತೆ. ಅದು ಅಲ್ಲದೆ ನಾವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿದ್ರೆ ಅವ್ರು ಡೌಟ್ ಬಂದೇ ಬರುತ್ತೆ. ಅದ್ರ ಬದಲು ನಾವು ನಮ್ಮ ಮನೆ ಟೆರೆಸಲ್ಲಿ ನಾವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ರೆ ಅದು ಒಳ್ಳೆ ಸರ್ಪ್ರೈಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಏನಂತೀರಾ? ಹೌದೌದು, ಅಪ್ಪ ಹೇಳ್ತಾರೆ ಕರೆಕ್ಟ್ ಆಗಿದೆ. ಟೆರೆಸ್ ಮೇಲೆ ಸೆಲೆಬ್ರೇಟ್ ಮಾಡೋಣ. ಹೇಗಿದ್ರು ಎಲ್ಲರೂ ಮನೇಲೇ ಇರ್ತೀವಲ್ವಾ, ಅಮ್ಮಂಗೂ ಡೌಟ್ ಬರಲ್ಲ. ಸರಿ, ಹಾಗಾದ್ರೆ ಟೆರೆಸಲ್ಲೇ ಸೆಲೆಬ್ರೇಟ್ ಮಾಡೋಣ. ಆದರೆ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸ್ಕೋಬೇಕು. ಆಯ್ತು ಭಾವ. ಭಾವ, ನನ್ನ ಅಕ್ಕನ ಫೇವ್ರೆಟ್ ಕೇಕ್ ಮಾಡಿಸ್ತೀನಿ. ನಾನು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಳ್ತೀನಿ. ನಾನಂತೂ ಅತ್ಯಮ್ಮಂಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ತಯಾರು ಮಾಡ್ತೀನಿ. ಅದಕ್ಕೆ ನೀನು? ಅಪ್ಪ, ಎಲ್ಲದನ್ನು ಎಲ್ಲರೂ ಸೇರ್ ಮಾಡ್ತೀವಿ, ನಾಟ್ ಟು ವರಿ. ಸರಿಯಾಗಿದ್ರೆ. ಹೌದು, ನಾನೇನು ಮಾಡಬೇಕು? ಮಾವ, ನೀವು ಅತ್ಯಮ್ಮನ ಜೊತೆ ಇದ್ದು ಅವ್ರಿಗೆ ಯಾವುದೇ ರೀತಿ ಅನುಮಾನ ಬರ್ದೇ ಇರೋ ಥರ ನೋಡ್ಕೊಂಡ್ರೆ ಸಾಕು. ಹ್ಞೂ ಭಾವ, ಅದೇ ನಿಮ್ ದೊಡ್ಡ ಕೆಲಸ. ನಿಜ. ಸರಿ, ತುಂಬ ಲೇಟ್ ಆಗ್ತಾ ಇದೆ, ಎಲ್ಲರೂ ಹೋಗಿ ಮಲ್ಕೊಳ್ಳೋಣ. ಗುಡ್ ನೈಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು. ಬಂಧನ ಬಂಧನ ಲೇಟೆಸ್ಟ್ ಬಂಧನ ಈ ವ್ಯವಸ್ಥೆ ಎಲ್ಲ ನಿಮ್ದೇನ ಯಜಮಾನ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.